ಅವರೇ ಬೇಳೆ ಮೇಳಾಗೆ ಭವ್ಯಗೌಡ ಅವರು ಚೀಫ್ ಗೆಸ್ಟಾಗಿ ಬಂದಿದ್ದರು. ಅವ್ರ ಸಿಸ್ಟರು ಈ ಫೋಟೋ ಬೂತಲ್ಲಿ ಫೋಟೋ ತೊಗೊಳ್ತಿದ್ರು. ಪ್ರಿಯಾರಿಟಿ ಲಾನಿಗೆ ಹೋಗಿದ್ವಿ, ಅಲ್ಲಿ ಫುಡ್ ಕೂಡ ಟ್ರೈ ಮಾಡಿದ್ವಿ. ಬನ್ನಿ ಅವರೇ ಬೇಳೆ ಮೇಳದಲ್ಲಿ ಏನೇನು ಫುಡ್ ಇತ್ತು ಅಂತ ತಿಳಿಸ್ಕೊಡ್ತೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅವರೇ ಬೇಳೆ ಮೇಳಾಗೆ ಬಂದಿದ್ದೀವಿ. ಇದು ಬಂದ್ಬಿಟ್ಟು 27 ಡಿಸೆಂಬರಿಂದ ಸ್ಟಾರ್ಟ್ ಮಾಡಿದ್ರು. ಸೊ ಟಿಲ್ 4th ಆಫ್ ಜಾನ್ವರಿವರೆಗೂ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿಯಲ್ಲಿ ನಡೀತಿರುತ್ತೆ. ಇಲ್ಲಿ ನಾನು ಅದೀಪು ಅವರೇ ಬೆಳೆದು ಪ್ರಿಯಾರಿಟಿ ಲಾನಿಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಇಲ್ಲಿ ಬ್ಲಾಗರ್ಸ್ ಈವೆಂಟ್ಸ್ ನಡೀತಾ ಇತ್ತು ನಾವು ಹೋದಾಗ. ಸೊ ಪ್ರಿಯಾರಿಟಿ ಲಾನ್ ಒಳಗಡೆ ಹೋದಾಗ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಆಲ್ಮೋಸ್ಟ್ ತುಂಬ ಜನ ಬ್ಲಾಗರ್ಸ್ ಬಂದಿದ್ದರು ಈ ಈವೆಂಟಿಗೆ. ಇಲ್ಲಿ ಅವರೇ ಬೇಳೆದಲ್ಲೇ ಮಾಡಿರೋ ತುಂಬ ವೆರೈಟೀಸ್ ಆಫ್ ಫುಡ್ಸ್ ಆಪ್ಷನ್ಸ್ ಇತ್ತು. ಆಲ್ರೆಡಿ ಸ್ಯಾಂಪಲ್ಸ್ ಇಟ್ಟಿದ್ದಾರೆ ನೋಡಿ. ಇಲ್ಲಿ ದೋಸೆ ಮತ್ತು ಹೋಳಿಗೆ, ಸೂಪ್ ಕೂಡ ಇದೆ, ಪಾಯಸ ಇದೆ, ಚಿತ್ರಾನ್ನ ಇದೆ, ಪಲಾವ್ ಇದೆ, ತುಂಬ ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ. ಸೊ ನಾವು ಇಲ್ಲಿನ ಫುಡ್ ಟೇಸ್ಟ್ ಮಾಡೋಕ್ಕೆ ಅಂತ ಬಂದ್ವಿ. ಕ್ಯೂ ಅಂತೂ ತುಂಬ ಇತ್ತು. ಒಂದು 10 ಮಿನಿಟ್ಸ್ ಕ್ಯೂ ಅಲ್ಲಿ ವೆಯ್ಟ್ ಮಾಡಿ ಸೊ ನಮ್ಮ ಟರ್ನ್ ಬಂದಾಗ ಮೊದಲಿಗೆ ಸ್ಯಾಲೆಡ್ ತೊಗೊಂಡ್ವಿ. ಈಗ ನೀವು ನೋಡ್ತಿರೋದು ಬಂದ್ಬಿಟ್ಟು ಇದು ಅವರೆಕಾಳಿನ ಸೂಪ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಇಲ್ಲಿ ಪ್ರತಿ ವರ್ಷದಂತೆ ಮಾಗಡಿ ರೈತರು ಬೆಳೆದಿರೋ ಅವರೆಕಾಯಿಂದ ಈ ಪ್ರತಿಯೊಂದು ಐಟಮ್ನು ಇವರು ಅವರೆಕಾಳು ಯೂಸ್ ಮಾಡಿಕೊಂಡು ಮಾಡಿದ್ದಾರೆ. ಅವರೆಕಾಳು ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಯಾಕಂದರೆ ಅವರೆಕಾಳು ಸೀಸನ್ ಬಂದಾಗ ಪ್ರತಿಯೊಂದು ಯೂಶ್ವಲಿ ಮನೆಯಲ್ಲೇ ಕೂಡ ನಾವು ಉಪ್ಪಿಟ್ಟು ಮಾಡಲಿ ಅಥವಾ ಪಲ್ಯ ಮಾಡಲಿ ಏನೇ ಮಾಡಿದ್ರೂ ಅದರಲ್ಲಿ ಸ್ವಲ್ಪ ಆದರೂ ಅವರೆಕಾಯಿ ಇದ್ದೇ ಇರುತ್ತೆ. ಸೊ ಅಷ್ಟು ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಅವರೆಕಾಯಿ. ಬಟ್ ಅವರೆಕಾಯಲ್ಲಿ ನೀವು ಡಿಫ್ರೆಂಟ್ ವೆರೈಟೀಸ್ ಟ್ರೈ ಮಾಡಬೇಕಂದ್ರೆ ನೀವು ಈ ಥರ ಇಲ್ಲಿಗೆ ಒಂದ್ಸತಿ ವಿಸಿಟ್ ಮಾಡಿ. ಯಾಕಂದರೆ ಪ್ರತಿಯೊಂದು ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ಈ ಸತಿ ಇವರು ನ್ಯೂ ಆಗಿ ನೀರು ದೋಸೆ ಕೂಡ ಮಾಡಿದ್ದಾರೆ. ಸೊ ನಾವು ಹೋಳಿಗೆ, ವಡೆ ಎಲ್ಲನೂ ತೊಗೊಂಡ್ವಿ. ಇವರ ಮೆನು ಅಲ್ಲಿ ತುಂಬ ವೆರೈಟೀಸ್ ಆಫ್ ಸ್ವೀಟ್ಸ್ ಆಪ್ಷನ್ಸ್ ಇದೆ. ಇವರ ಮೆನು ಅಲ್ಲಿ ಅವರೆಕಾಳು ಸೂಪು ಮತ್ತು ಅವರೆಕಾಳು ಹೋಳಿಗೆ, ಅವರೆಕಾಳು ವಡೆ ಮತ್ತು ಚಿತ್ರಾನ್ನ, ಶಾವಿಗೆ, ಉಪ್ಪಿಟ್ಟು, ಪಲಾವು, ದೋಸೆ ಮತ್ತು ನೀರು ದೋಸೆ, ಅವರೆಕಾಳು ಸಾರು, ಅಕ್ಕಿ ರೊಟ್ಟಿ. ಇನ್ನು ನೀವು ಮಧ್ಯಾಹ್ನ ಲಂಚಿಗೇನಾದರೂ ಹೋದರೆ ಅಲ್ಲಿ ನಿಮಗೆ ಮುದ್ದೆ ಕೂಡ ಸಿಗುತ್ತೆ. ಮುದ್ದೆ ಮತ್ತು ಇದ್ಕಿನ ಬೇಳೆ ಸಾರು ಕೂಡ ನೀವು ಲಂಚಿಗೆ ಟ್ರೈ ಮಾಡ್ಬೋದು. ಇನ್ನು ಬಂಗಾರಪೇಟೆ ಚಾಟ್ಸಲ್ಲಿ ನೀವು ಪಾನಿಪುರಿ, ಮಸಾಲ ಪುರಿ ಒನ್ ಆಫ್ ದಿ ಹೈಲೈಟ್ ಅಂತಲೇ ಹೇಳ್ಬೋದು. ಇನ್ನು ಸ್ವೀಟ್ಸಲ್ಲಿ ನಾವು ಟ್ರೈ ಮಾಡಿದ ಪ್ರತಿಯೊಂದು ಡಿಶ್ಶು ಅದ್ಭುತವಾಗಿತ್ತು. ನಾವು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅವರೆಕಾಯಲ್ಲಿ ಇನ್ನೇನು ವೆರೈಟೀಸ್ ಇದೆ ಅಂತ ನೋಡೋಕೆ ಹೋದಾಗ ಅವರೆಕಾಯಿ ಜಿಲೇಬಿ ಮತ್ತು ಅವರೆಕಾಯಿ ಪಕೋಡ ನಮ್ಮ ಕಣ್ಣಿಗೆ ಬಿತ್ತು. ಆ್ಯಂಡ್ ಪಾಪ್ಕಾರ್ನ್ ಕೂಡ ಇಲ್ಲಿತ್ತು. ಸೊ ಪಾಪ್ಕಾರ್ನ್ಗೆ ತುಂಬ ಕ್ಯೂ ಇತ್ತು. ಸೊ ನೀವು ಕಾಟನ್ ಕ್ಯಾಂಡಿ ಏನಾದರೂ ಬೇಕಿದ್ರೆ ಅದು ಕೂಡ ಇಲ್ಲಿ ಸಿಗುತ್ತೆ. ಸೊ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ತುಂಬ ವೆರೈಟೀಸ್ ಆಫ್ ಆಪ್ಷನ್ ಇತ್ತು. ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಪ್ರತಿಯೊಂದು ನೋಡೋಕ್ಕಷ್ಟೇ ಅಲ್ಲದೆ ಟೇಸ್ಟ್ ಕೂಡ ಅದ್ಭುತವಾಗಿತ್ತು. ನೀವೇನಾದರೂ ಪ್ರಿಯಾರಿಟಿ ಲಾನಿಗೆ ಹೋಗ್ಬೇಕಂತಂದರೆ ಬುಕ್ ಮೈ ಶೋ ಅಲ್ಲಿ ನಿಮಗೆ ಅವರೆಕಾಳು ಮೇಳ 2025 ನೀವು ಆನ್ಲೈನಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಅವರೆಕಾಳಲ್ಲಿ ನಿಮಗೆ ಖಾರ ಅವರೆಬೇಳೆ ಮತ್ತು ನೀವೇನಾದರೂ ಮಿಕ್ಸ್ಡ್ ಅವರೆಬೇಳೆ, ಗಾರ್ಲಿಕ್, ಪೆರಿ ಪೆರಿ ಮಸಾಲ ಮತ್ತು ಪುದೀನ, ಪೆಪ್ಪರ್ ಅವರೆಬೇಳೆ ಈ ರೀತಿ ಪ್ರತಿಯೊಂದು ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಸೊ ನಾವಿಲ್ಲಿ ಟ್ರೈ ಮಾಡಿದ ಪೆಪ್ಪರು ಮತ್ತು ಖಾರ ಅವರೆಬೇಳೆ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಈ ವರ್ಷ ಇದು ಲಾಂಚ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಇದು ಕೊರಿಯನ್ ಅವರೆ ಬನ್ನು ಮತ್ತು ಖಾರ ಬಿಸ್ಕೆಟು ಎರಡೂ ಅವರೆಬೇಳೆಯಿಂದನೇ ಯೂಸ್ ಮಾಡಿದ್ದಾರೆ. ಪ್ಲಸ್ ಕುನಾಫಾ ಕೂಡ ನೀವು ಟ್ರೈ ಮಾಡ್ಬೋದು. ಅದು ಅವರೆಬೇಳೆಯ ಕುನಾಫಾ, ಇದು ಕೂಡ ಟ್ರೈ ಮಾಡ್ಬೋದು. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ಫುಡ್ಡೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಹೊರಗಡೆ ಬರ್ತಿದ್ದಂಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಫೋಟೋ ಬೂತ್. ಇಲ್ಲಿ ಭವ್ಯಗೌಡ ಅವರು ಅವರೇ ಬೆಳೆಗೆ ಚೀಫ್ ಗೆಸ್ಟಾಗಿ ಬಂದಿದ್ದರು. ಇಲ್ಲಿ ಅವರು ಅವರ ಸಿಸ್ಟರು ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿ ಫೋಟೋಸ್ ತೊಗೊಳ್ತಿದ್ರು. ಸೊ ಆಗ ನಾನು ಮತ್ತು ಅದೀಪ್ ಅಲ್ಲೋಗಿ ಏನು ಅಂತ ಕೇಳೋಣ ಅಂತ ಅಂದ್ಕೊಂಡ್ವಿ. ಸೊ ಭವ್ಯಗೌಡ ಅವ್ರ ಜೊತೆ ನಾವು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಫೋಟೋ ಕೂಡ ತೆಗೆಸ್ಕೊಂಡ್ವಿ. ಅವ್ರ ಹತ್ರ ಏನಪ್ಪ ಇದು ಫೋಟೋ ಬೂತ್ ಅನ್ನೋದನ್ನು ಕೇಳಿದಾಗ ಅವರು ನಮ್ಗೆ ಈ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರಿಗೆ ಟೆಂಪ್ಲೇಟ್ಸ್ ಬರ್ತದೆ. ಇದರ ದೇ ಕ್ಯಾನ್ ಗೋ ಫಾರ್ ಫುಲ್ ಟೆಂಪ್ಲೇಟ್, ಒಂದು ರೆಗ್ಯುಲರ್ ಟೆಂಪ್ಲೇಟ್ ಈ ಥರ ಫೋಟೋ ಬರುತ್ತೆ. ಓಕೆ,
ಓಕೆನಾ. ನೆಕ್ಸ್ಟು ಅಥವಾ ಇಲ್ಲ ಅವ್ರಿಗೆ ಸ್ಟ್ರಿಪ್ ಫೋಟೋಸ್ ಬೇಕು ಅಂದರೆ ಸ್ಟ್ರಿಪ್ ಫೋಟೋಸ್ ಸೆಲೆಕ್ಟ್ ಮಾಡಿ ಸ್ಟ್ರಿಪ್ ಫೋಟೋಸ್ ತೊಗೊಂಡ್ರೆ ಅವ್ರಿಗೆ ಈ ಥರ 2 ಕಾಪಿ ಬರುತ್ತೆ. ಸೊ ಈ ಪ್ರಿಂಟಲ್ಲಿ ಕೂಡ ನಾವು ಈ ಥರ ಫಾರ್ ಎಕ್ಸಾಂಪಲ್ ಇವತ್ತು ಅವರೇ ಬೇಳೆ ಮೇಳ ಇರೋದ್ರಿಂದ ಇಲ್ಲಿ ಅವರೇ ಬೇಳೆ ಮೇಳ ಅಂತ ಹಾಕಿದ್ದೀವಿ. ಇನ್ ಕೇಸ್ ವೆಡ್ಡಿಂಗ್ ಇದ್ದರೆ ನಾವು ವೆಡ್ಡಿಂಗ್ ಯಾರ್ದು ವೆಡ್ಡಿಂಗು ಹುಡುಗ ಹುಡುಗಿ ಹೆಸರು ಇದನ್ನೆಲ್ಲ ಇನ್ಕ್ಲೂಡ್ ಮಾಡೋದು. ಓಕೆನಾ, ಸ್ಟಾರ್ಟ್ ಮಾಡಲಾ? ಸೊ ವೆಲ್ಕಮ್ ಸ್ಕ್ರೀನ್ ಕ್ಲಿಕ್ ಮಾಡಿ ಟೆಂಪ್ಲೇಟ್ ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಫುಲ್ ಟೆಂಪ್ಲೇಟ್ ಬೇಕು, ಫುಲ್ ಟೆಂಪ್ಲೇಟ್ ಸೆಲೆಕ್ಟ್ ಮಾಡಿ ಅವ್ರು ಪೋಸ್ ಮಾಡೋದು, ಅವ್ರದ್ದು ವೀಡಿಯೋ ತಗೋಬೇಕು. ಫೋಟೋ ಇಲ್ಲಿ ಬಂದಿದೆ, ನೀವು ನೋಡ್ಬೋದು. ಇಲ್ಲಿ ಕೆಳಗಡೆ ರಿಷಬ್ ಅಂತಾನು ಬಂದಿದೆ, ಬರ್ತಡೇ ಯಾರ್ದಿದೆಯೋ ಅವಾರ್ಡ್ ಹೆಸರು ಬಂದಿದೆ. ಆಮೇಲೆ ಈ ಫೋಟೋ ಓಕೆ ಅಂದರೆ ಅವ್ರಿಗೆ ಅವರು ಪ್ರಿಂಟ್ ಕೊಡ್ಬೋದು, ಅಥವಾ ಅವ್ರಿಗೆ ರೀಟೇಕ್ ಬೇಕು ಅಂದರೆ ರೀಟೇಕ್ ಆಫ್ಮೇಲೆ ಪ್ರಿಂಟ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಈ ಫೋಟೋ ಓಕೆ ಆಗಿದೆ, ನಾನು ಇದನ್ನು ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟ್ ಸಿಗ್ನಲ್ ಹೋಗುತ್ತೆ, ನಾನು ನಮ್ಮ ಪ್ರಿಂಟು. ನೆಕ್ಸ್ಟು ಅದೇ ಥರ ಅವರು ಸ್ಟ್ರಿಪ್ ಫೋಟೋಸ್ಗಾದರೂ ಸ್ಟ್ರಿಪ್ ಫೋಟೋಸ್ ಸೆಲೆಕ್ಟ್ ಮಾಡಿ ಸ್ಟ್ರಿಪ್ ಫೋಟೋಸ್ ಸೆಲೆಕ್ಟ್ ಮಾಡಿದ್ರೆ ಕ್ಯಾಮ್ರಾ ಹೋಗುತ್ತೆ. ಇನ್ನು ಮುಂದೆ ಬಾ. ರೆಡಿನಾ? ನಿಮಿಷ ಇನ್ನು ಈ ಕಡೆ ಮಿಡಲ್ ನಿಮಿಷ ರೈಟ್ ಸ್ವಲ್ಪ ಹಾಂ ಓಕೆ. ಕ್ಯಾಮ್ರಾ ನೋಡಬೇಕು, ಇನ್ನು ಈ ಕಡೆ ಬಾ. ಹಾಂ ವೆರಿ ಗುಡ್. ಹಾಂ ಹಂಗೆ ನೋಡು, ಕ್ಯಾಮ್ರಾ ನೋಡು, ಕ್ಯಾಮ್ರಾ ಈಗ ಫೋಟೋ ಪ್ರಿಂಟ್ ಆಗಿದೆ. ಸೊ ಇಲ್ಲಿ ಬರ್ತ್ಡೇ ಬಾಯ್ ಹೆಸರು, ಒಂದು ಫೋಟೋ, ಹಾಗೆ ನಾವು ಇದನ್ನು ಫುಲ್ಲು ಕಸ್ಟಮೈಸ್ ಮಾಡ್ಬೋದು. ಹೇಗೆ ಬೇಕೋ ಅದು ಕಸ್ಟಮೈಸ್ ಮಾಡಿ ಇನ್ಕ್ಲೂಡ್ ಮಾಡಿ ಇದು ಪ್ರಿಂಟ್. ನೋಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇದು ಬಂದುಬಿಟ್ಟು ಪೋರ್ಟೇಬಲ್. ಸೊ ನಿಮಗೆ ಯಾವುದೇ ಥರ ಈವೆಂಟ್ಸ್ ಇದ್ದರೆ ನಾವು ಪ್ರೀ ಬುಕ್ಕಿಂಗ್ ಮಾಡಿಕೊಂಡ್ರೆ ಆ ಈವೆಂಟ್ಸ್ ತಕ್ಕಂಗೆ ಪ್ರಾಪ್ಸು ಅವರೇ ತರ್ತಾರೆ. ಸೊ ಥೀಮ್ ಅವ್ರು ಎಕ್ಸ್ಪ್ಲೇನ್ ಮಾಡ್ದಂಗೆ ನಮಗೆ ಯಾವ ಥರ ಬ್ಯಾಕ್ಗ್ರೌಂಡ್ ಬೇಕೋ, ಮದುವೆ ಆಗಿದ್ದರೆ ಮದುವೆ ಗಂಡು ಹೆಣ್ಣು ಬರೋ ಥರ, ಅಥವಾ ಬರ್ಡೇ ಆಗಿದ್ದರೆ ಬರ್ಡೇದು ಬಾಯ್ ನೇಮ್ ಬರೋ ಥರ, ಮತ್ತು ಅವ್ರದ್ದು ಫೋಟೋ ಬರೋ ಥರ ಇವರೇ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಸೊ ಪ್ರಾಪ್ಸ್ ಕೂಡ ಇವರೇ ತರ್ತಾರೆ. ಸೊ ನಮಗೆ ಯಾವ ಥರ ಫೋಟೋಸ್ ಬೇಕು ಪ್ರಾಪ್ಸ್ ಯೂಸ್ ಮಾಡಿಕೊಂಡು ಸೊ ನಾವು 3 ಡಿಫ್ರೆಂಟ್ ಫೋಟೋಸ್ ತೊಗೊಳ್ಬೋದು. ನಾವೇನಾದರೂ ಸ್ಟಿಫ್ ಫೋಟೋಸ್ ತೊಗೊಳ್ತಿದ್ರೆ, ಇಲ್ಲ ನಿಮಗೆ ಸಿಂಗಲ್ ಫೋಟೋ ಬೇಕಂತಂದರೆ ಅದು ಕೂಡ ಇದೆ. ಸೊ ನಾವು ಅವರೇ ಮೇಳಾಗಿ ಹೋಗಿದ್ರಿಂದ ಸೊ ಅವ್ರು ಆಲ್ರೆಡಿ ಥೀಮ್ ಕ್ರಿಯೇಟ್ ಮಾಡಿದರು, ಅವರೇ ಮೇಳ ಅಂತ ಅಂದ್ಬಿಟ್ಟು ನಾವು ಆ ಥೀಮ್ ಯೂಸ್ ಮಾಡಿಬಿಟ್ಟು ನಮಗೆ ಯಾವ ಥರ ಬೇಕೋ ಆ ಥರ ಪ್ರಾಪ್ಸ್ನ ಯೂಸ್ ಮಾಡಿಕೊಂಡು ನಾವು ಫೋಟೋಸ್ ತೊಗೊಳ್ತಿದ್ವಿ. ಸೊ ಇನ್ನೊಂದು ಏನಪ್ಪ ಬೆನಿಫಿಟ್ ಅಂತಂದರೆ, ನೀವು ಇನ್ ಕೇಸ್ ಏನಾದರೂ ಫೋಟೋ ಕ್ಲಿಕ್ ಆಗಿಬಿಟ್ಟು ನಿಮಗೆ ಆ ಫೋಟೋ ಬೇಡ ಅಂತಂದರೆ ಅವ್ರು ಮತ್ತೆ ಎಡಿಟ್ ಮಾಡಿ ಕೊಡ್ತಾರೆ. ಅವರ ಟೀಮ್ ಮೆಂಬರ್ಸು ಅಲ್ಲೇ ಇರ್ತಾರೆ, ಸೊ ನಮಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಯಾವಾಗ ಚೇಂಜ್ ಮಾಡಬೇಕು ಪೋಸಸ್ ಮತ್ತು ಪ್ರಾಪ್ಸ್ ಎಲ್ಲ ಚೇಂಜ್ ಮಾಡಬೇಕು ಅನ್ನೋದನ್ನು ಅವರು ನಮಗೆ ಕಂಪ್ಲೀಟ್ ಗೈಡ್ ಮಾಡ್ತಾರೆ. ಇದು ಒನ್ ಆಫ್ ದಿ ಬೆಸ್ಟ್ ರಿಟರ್ನ್ ಗಿಫ್ಟ್ ಅಂತ ಹೇಳ್ಬೋದು. ಏನಕ್ಕಂತಂದರೆ ನಾವು ಮದುವೆ ಡೆಕೋರೇಷನ್ ಆಗಲಿ ಅಥವಾ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರೆ ಡೆಕೋರೇಷನ್ ಆಗಲಿ ಎಲ್ಲರೂ ಮರ್ತು ಬಿಡ್ತಾರೆ. ಬಟ್ ಈ ಫೋಟೋ ನೋಡ್ತಿದ್ದಾಗ ಅವ್ರಿಗೆ ಖಂಡಿತವಾಗ್ಲೂ ನೆನಪಾಗುತ್ತೆ. ಸೊ ನಾವು ಈ ಥರ ಬರ್ಡೇಗೆ ಹೋಗಿದ್ವಿ, ಈ ಥರ ಎಲ್ಲ ಇತ್ತು ಅನ್ನೋದು. ಸೊ ಇದು ಒನ್ ಆಫ್ ದಿ ಬೆಸ್ಟ್ ರಿಟರ್ನ್ ಗಿಫ್ಟ್ ಐಡಿಯಾ ಅಂತ ಹೇಳ್ಬೋದು. ಇನ್ನು ಫೋಟೋಸ್ ಜೊತೆ ಫೋಟೋ ಫ್ರೇಮ್ಸ್ ಕೂಡ ಅವ್ರ ಹತ್ರ ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ. ಸೊ ನಿಮಗೆ ಯಾವ ಥರ ಬೇಕೋ ನೀವು ಅದನ್ನು ಚೂಸ್ ಮಾಡಿಕೊಂಡು ಸೊ ನಿಮಗೆ ಫೋಟೋ ಫ್ರೇಮ್ಸ್ ಅವರು ಫೋಟೋ ಅಲ್ಲೇ ಪ್ರಿಂಟ್ ತೆಗೆದು ಇಮಿಡಿಯೇಟಾಗಿ ನಿಮಗೆ ಫ್ರೇಮ್ ಕೂಡ ಅಲ್ಲೇ ಹಾಕಿ ಕೊಡ್ತಾರೆ. ಸೊ ಆ ಫ್ರೇಮ್ಸಲ್ಲಿ ಕೂಡ ಆಪ್ಷನ್ಸ್ ಇದೆ. ನೀವೀಗ ನೋಡ್ತಿರೋ ಥರ ಇದು ಕಂಪ್ಲೀಟ್ ಈಸಿಲಿ ಪೋರ್ಟೇಬಲ್, ಜಾಗನೂ ಅಷ್ಟೊಂದು ತೊಗೊಳ್ಳಲ್ಲ. ಸೊ ನೀವೇನಾದರೂ ನಿಮ್ಮ ಬರ್ಡೇ ಪಾರ್ಟೀಸ್ ಅಥವಾ ನಿಮ್ಮ ಮದುವೆ ಈವೆಂಟ್ಸ್ಗೆ ಯೂನಿಕಾಗಿ ರಿಟರ್ನ್ ಗಿಫ್ಟ್ ಕೊಡಬೇಕಂತಿದ್ರೆ ಡೆಫಿನೆಟಾಗಿ ಇವ್ರಿಗೊಂದ್ಸತಿ ಕಾಂಟ್ಯಾಕ್ಟ್ ಮಾಡಿ. ಕಂಪ್ಲೀಟ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಇನ್ ಕೇಸ್ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ, ಅವ್ರನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕಂತ ಏನಾದರೂ ನಿಮ್ಗೇನಾದರೂ ಕ್ವೈರೀಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಡೆಫಿನೆಟಾಗಿ ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಸೊ ಯಾರೆಲ್ಲ ಅವರೇ ಮೇಳ ಈವೆಂಟ್ ಅಟೆಂಡ್ ಮಾಡಿದ್ರಿ ಮತ್ತು ಯಾವ್ಯಾವ ಸೆಲೆಬ್ರಿಟೀಸ್ನ ಮೀಟ್ ಮಾಡಿದ್ರಿ, ನಿಮಗೆ ಯಾವ ಸ್ಟಾಲ್ಸ್ ಇಷ್ಟ ಆಯಿತು, ಏನು ಇಷ್ಟ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದೇ ರೀತಿಯಾದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.